ಲೂಟಿ ಈ ಎತ್ತರಕ್ಕೆ ಬೆಳೆದು ನಿಂತಿದೆ. ಶಾಕಿಂಗ್ ರೇಡ್. ಇಂಜಿನಿಯರ್ ಮನೆಯಲ್ಲಿ 200 ಕೋಟಿ. ಸರ್ಕಾರಿ ಕೆಲಸ ಅಂದರೆ ಸಾಕು, ಅದು ಕೆಲವರಿಗೆ ಅಕ್ಷಯ ಪಾತ್ರೆ ಇದ್ದಂತೆ ಆಗಿಬಿಟ್ಟಿದೆ. ಹೈದರಾಬಾದ್ನ R&B ಇಂಜಿನಿಯರ್ ಇನ್ ಚೀಫ್ ಮೋಹನ್ ನಾಯಕ್ ಅವರ ಮನೆ ಮೇಲೆ ಎಸಿಬಿ ಅಧಿಕಾರಿಗಳು ನಡೆಸಿರುವ ದಾಳಿ ಈಗ ಇಡೀ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಸಂಚಲನ ಸೃಷ್ಟಿಸಿದೆ. ಕಣ್ಣು ಹಾಯಿಸಿದ ಕಡೆಯಲ್ಲೆಲ್ಲ ನೋಟುಗಳು, ಚಿನ್ನದ ರಾಶಿ ಪತ್ತೆಯಾಗಿದ್ದು, ಇವರ ಒಟ್ಟು ಆಸ್ತಿ ಮೌಲ್ಯ ಬರೋಬ್ಬರಿ 200 ಕೋಟಿಗೂ ಅಧಿಕ ಇರಬಹುದು ಎಂದು ಅಂದಾಜಿಸಲಾಗಿದೆ. ದಾಖಲೆಯಲ್ಲಿ ಸಿಕ್ಕಿದ್ದೇನು? ಎಸಿಬಿ ಅಧಿಕಾರಿಗಳು ಏಕಕಾಲದಲ್ಲಿ ದಾಳಿ ನಡೆಸಿದಾಗ ಸಿಕ್ಕ ಆಸ್ತಿಯ ವಿವರ ಕೇಳಿದರೆ ಪ್ರಾಮಾಣಿಕವಾಗಿ ತೆರಿಗೆ ಕಟ್ಟುವ ಸಾಮಾನ್ಯ ಜನರಿಗೆ ತಲೆ ತಿರುಗುವುದು ಗ್ಯಾರಂಟಿ. ನಗದು ಪತ್ತೆ. ಮನೆಯಲ್ಲಿ ಸುಮಾರು 60 ಲಕ್ಷ ಲೈವ್ ಕ್ಯಾಶ್ ಸಿಕ್ಕಿದೆ. ಚಿನ್ನದ ರಾಶಿ ಬರೋಬ್ಬರಿ 2.5 ಕೆಜಿ ತೂಕದ ಚಿನ್ನಾಭರಣಗಳು ವಶಪಡಿಸಿಕೊಳ್ಳಲಾಗಿದೆ. ಹೈದರಾಬಾದ್ನ ಅತ್ಯಂತ ದುಬಾರಿ ಏರಿಯಾಗಳಲ್ಲಿ ಹಲವು ಪ್ಲಾಟ್ಗಳು ಮತ್ತು ನಿಜಾಮಾಬಾದ್ ನಗರಗಳಲ್ಲಿ ಎಕರೆಗಟ್ಟಲೆ ಕೃಷಿ ಭೂಮಿಯನ್ನು ಪತ್ತೆ ಹಚ್ಚಲಾಗಿದೆ. ಐಷಾರಾಮಿ ವಿಲ್ಲಾಗಳು. ನಗರದ ಪ್ರಮುಖ ಕಡೆಗಳಲ್ಲಿ ಅತ್ಯಂತ ಐಷಾರಾಮಿ ವಿಲ್ಲಾಗಳು, ಅಪಾರ್ಟ್ಮೆಂಟ್ಗಳು, ಖಾಲಿ ಸೈಟ್ಗಳು ಹಾಗೂ ನಗರದ ಹೊರವಲಯದಲ್ಲಿ ಕೋಟಿ ಮೌಲ್ಯದ ಫಾರ್ಮ್ ಹೌಸ್ಗಳು ಈ ಭ್ರಷ್ಟ ಅಧಿಕಾರಿ ಖರೀದಿಸಿರುವುದು ಬೆಳಕಿಗೆ ಬಂದಿದೆ. ಎಷ್ಟು ಜನರ ರಕ್ತ ಹೀರಿರಬಹುದು ಈ ಭ್ರಷ್ಟರು? ಒಬ್ಬ ಸರ್ಕಾರಿ ಅಧಿಕಾರಿಗೆ 200 ಕೋಟಿಗೂ ಅಧಿಕ ಆಸ್ತಿ ಎಲ್ಲಿಂದ ಬರುತ್ತೆ? ಜನಸಾಮಾನ್ಯರು ಒಂದು ಸಣ್ಣ ಸಹಿ ಅಥವಾ ಕೆಲಸಕ್ಕಾಗಿ ಕಚೇರಿಗಳಿಗೆ ಅಲಿಯುವಾಗ ಇಂತಹ ಅಧಿಕಾರಿಗಳು ಮಾತ್ರ ಸಾರ್ವಜನಿಕರ ಹಣವನ್ನು ಲೂಟಿ ಮಾಡಿ ತಮ್ಮ ಖಜಾನೆ ತುಂಬಿಸಿಕೊಳ್ತಿದ್ದಾರೆ. ನೆಟ್ಟಿಗರ ಆಕ್ರೋಶ. ಎಷ್ಟು ಜನರ ರಕ್ತ ಹೀರಿದ್ದೀರಿ? ಇಷ್ಟೊಂದು ಆಸ್ತಿ ಮಾಡಲು ಸಾಧ್ಯ? ಸರ್ಕಾರಿ ಕೆಲಸ ಎಂದರೆ ಈ ಭ್ರಷ್ಟ ರಾಜರಿಗೆ ಚಿನ್ನದ ಮೊಟ್ಟೆ ಇಡುವ ಕೋಳಿಯಾಗಿದೆಯೇ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಸದ್ಯಕ್ಕೆ ಎಸಿಬಿ ಅಧಿಕಾರಿಗಳು ಮೋಹನ್ ನಾಯಕ್ ಅವರಿಗೆ ಸೇರಿದ ಇನ್ನುಳಿದ ಲಾಕರ್ಗಳು ಹಾಗೂ ಬೇನಾಮಿ ಆಸ್ತಿಗಳ ಮೇಲೆ ನಿಗಾ ಇಟ್ಟಿದ್ದು ತನಿಖೆ ಮುಂದುವರೆದಿದೆ. ಈ ವೈರಲ್ ಸುದ್ದಿ ಸದ್ಯ 2 ರಾಜ್ಯಗಳ ರಾಜಕೀಯ ಮತ್ತು ಪ್ರಾಶಾಸನಿಕ ನಡುಕ ಹುಟ್ಟಿಸಿದೆ.